ಅಣ್ಣವ್ ಅಣ್ಣ ಯೋ ಅಣ್ಣ ದಳ್ಳಳ್ಳಿ ಅಣ್ಣ. ಏ ಬಾ ಹೊರಗೆ ಬಾ ಈಚೆ ಬಾ ಇಲ್ಲಿ ಅಣ್ಣವ್. ಏ ಇಜ್ಜೆ ಇಲ್ಲ ಅಣ್ಣ ನೀನು ಅಣ್ಣವ್ ಬಾ ಇಲ್ಲಿ ಅಣ್ಣವ್. ಹ್ಞೂ ಅಣ್ಣ. ಹ್ಞೂ ಏನಣ್ಣ ಸಮಾಚಾರ? ಹೆಂಗವಣ ಸ್ಕೂಲು? ಏನಣ್ಣ ಪಿಕಪ್ ಆದ್ರೆ ಹೆಂಗಣ್ಣ? ಹಾಂ, ಏನಾರ ಪಿಕಪ್ ಹಾಕಕ್ಕೆ ಏನಾರ ಒಳ್ಳೆ ಸ್ಕೂಲ್ ಏನಾರು ಕೊಡ್ಸಿದ್ಯೇನಪ್ಪ? ಹಾಂ, ಎಲ್ಲ ಪ್ರಾಬ್ಲಮ್ ಇರೋ ಸ್ಕೂಲ್ ಕೊಡಿಸಿ ಎಲ್ಲ ತೊಟ್ಟೆಲ್ಲ ಫೇಲ್ ಆಗೈತೆ. ಇವಾಗ ಪಿಕಪ್ ಆದ್ವಿ ಅಣ್ಣ ಅಂದರೆ ಏನು ಬದನೇಕಾಯಿ ಪಿಕಪ್ ಆಗ್ತವೆ? ಹ್ಞೂ ಅಣ್ಣ, ನಾನೇ ನಿನಗೆ ಸಾಯಂಕಾಲ ಫೋನ್ ಮಾಡೋಣ ಅನ್ಕೊಂಡೆ. ಬಿಡು ಮಾಡೋಣ ಅನ್ಕೊಂಡು ನಾನು ಸುಮ್ಮನಾದೆ. ನೀನೆಲ್ಲಿ ಫೋನ್ ಮಾಡ್ತೀಯಣ್ಣ? ಹಾಂ, ಎಷ್ಟು ಸಲ ಫೋನ್ ಮಾಡಿದ್ವಿ ನೋಡ್ಕ, ಫೋನೇ ತೆಗಿಲ್ಲ ಸ್ವಾಮಿ ನೀನು. ಹಾಂ, ಎಷ್ಟು ಸಲ ಅಂತ ಫೋನ್ ಮಾಡ್ಬೇಕು ನಿನಗೆ? ಅದಕ್ಕೆ ಮಂತಕ್ಕೆ ಹುಡುಕ ಬಂದೆ. ಏನು ಮಾಡೋಣ, ನೀನು ಸಾಹಸ ಮಾಡಿ ನನ್ನ ಮೆಡ್ತಾಂಡು ನಾನು ಹೊಯ್ಕೊಂಬಂಗಾಗೈತಿ ಇವಾಗ. ದೇವ್ರಾಣೆ ಗೊತ್ತಿರಲಿಲ್ಲ ಕಾಣ ನನಗೂ ಹಿಂಗೆ ಪ್ರಾಬ್ಲಮ್ ಇದಾವೆ ಅಂತ. ನಾನು ಯಾಮಾರ್ದೆ ಕಾಣ. ಸುಮ್ಮನೆ ಕುಕರಣು ಸಾಕು. ದಳ್ಳಾಳೆ ಹೇಳೋದೆಲ್ಲ ಇದೇ ಮಾತುಗಳೇ. ಕೊಡ್ಸೋತಕ್ಕ ಅಷ್ಟೇ ನೀವು. ಕೊಡ್ಸಿದ್ಮೇಲೆ ನಮ್ಮ ಗತಿ ಅದೋ ಗತಿ. ಈಗ ಅವೆಲ್ಲ ಬೇಡ. ಏನು ಡಿಸೈಡ್ ಮಾಡಿದೆ ಹೇಳು, ಏನು ಅಂದ್ಕೊಂಡಿದ್ವಿ ಇವಾಗ? ನಾವು ಈಗ ಮಧ್ಯಾಹ್ನಕ್ಕೆ ಟೆಂಪೋ ಬರ್ತತೆ, ತುಂಬ್ಕೊಂಡು ಹಾಕಬತ್ತೀನಿ ಎರಡೂ. ಅಣ್ಣ ಹಿಂಗಂದ್ರೆ ಹೆಂಗಣ್ಣ? ಒಂದು 2 ದಿನ ತಡ್ಕೊಳ್ಳೋಣ, ಯಾರನ್ನ ಗಿರಾಕಿ ಬಂದರೆ ಮಾರ್ಸಿಸ್ತೀನಿ. ಯಾಕಪ್ಪ ನನಗೆ ಮೋಸ ಮಾಡ್ದಂಗೆ ಇನ್ನೊಬ್ನಿಗೆ ಮೋಸ ಹೋಗಕ್ಕ? ಇನ್ನೊಬ್ನು ಮೋಸ ಹೋಗ್ಬೇಕಾ ನಿನ್ನ ಕೈಯಾಗೆ? ಹಾಂ, ನಿನ್ನ ಹಣೆ ಬರೋದು ನೀನು ಅನ್ಬೋಸ್ಕ. ಅಣ್ಣ ನೀನು ಹಿಂಗೆ ಇಷ್ಟೊಂದು ಪ್ರೆಸರ್ ಮಾಡಿದ್ರೆ ಹೆಂಗಣ್ಣ? ಒಂದು ಸ್ವಲ್ಪ ತಡ್ಕೊಳ್ಳೋಣ, ಏನಾರ ಮಾಡೋಣ ಅಣ್ಣ. ನೋಡ ಇದು ಸರಿಯಿಲ್ಲ ಕಾಣು. ನಾನು ಯಾಕಣ ತಡಿಬೇಕು? ಬಂಡವಾಳ ಹಾಕಿರೋದು ನಾನು. ಹಾಂ, ಕೆಟ್ಟೋಗಿರೋದು ನಾನು, ಮೋಸ ಹೋಗಿದ್ದು ನಾನು, ಹಾಳಾಗೋಗಿದ್ದು ನಾನು, ಮೋಸ ಮಾಡಿದ್ದು ನೀನು. ಹಾಂ, ನಾನು ಯಾಕಣ ತಡಿಬೇಕು? ಹಾಂ, ಇವ್ನು ಯಾತಪ್ಪ ಪಿಕ್ಚರ್ ಡೈಲಾಗೆಲ್ಲ ಮಾತಾಡ್ತಾನೆ. ಏನು ಮಾಡೋಣ ಇವಾಗ? ಅಯ್ಯೋ ಥೂ. ಆಯ್ತಣ್ಣ, ಎದ್ದಾಗ ಬರೋಗು ಒಂದು ಹಸಿಂದು ದುಡ್ಡು ಅರೇಂಜ್ ಮಾಡ್ತೀನಿ. ಒಂದು ತರಿಮೆಂತೆ ಒಂದು ಕೊಡ್ತೀನಿ. ಇನ್ನೊಂದು ಏನೋ ಸ್ವಲ್ಪ ನೋಡೋಣ ಏನೋ ಒಂದು ಮಾಡೋಣ. ಬೆಳಗ್ಗೆಗೆ ಬರೋಗೋಣ, ಈಟ ಓಟ ನೋಡೋಣ, ಎಲ್ಲ ಒಂಚೂರು ಅಡ್ಜಸ್ಟ್ ಮಾಡ್ತೀನಿ. ಅದನ್ನು ವಾಪಸ್ ತಂದು ಬಿಡಿಮೆಂತೆ ಯಾರಿಗಾನ ಮಾರ್ತೀನಿ. ಒಂದ್ರದ್ದು ನೋಡೋಣ. ಅಣ್ಣವ್, ಬೆಳಿಗ್ಗೆ ಗಿಳಿಗೆ ಅವೆಲ್ಲ ಆಗಲ್ಲ ಸರಿನಾ? ನಾನು ಎಷ್ಟು ದಿವಸ ಅಂತ ಕಾಯಿನ ಅವ್ನು ಕಟ್ಕೊಂಡು. ಹಾಂ, ನನಗೆ ಅವೆಲ್ಲ ಗೊತ್ತಿಲ್ಲ. ಈಗ ಹಾಕಬತ್ತೀನಿ, ಅದೇನು ಮಾಡ್ತೀಯ ಮಾಡು. ಹಾಂ, ಹಾಕವ ನಿಮ್ಮಂತೆ ಕಟ್ಟಕ್ಕೆ ಹೋಗೋದು ನಾನು. ಅದೇನು ಮಾಡ್ಕೊಂಬ ಮಾಡ್ಕ, ನನ್ನ ದುಡ್ಡು ನನಗೆ ವಾಪಸ್ ಬರ್ಬೇಕು ಅಷ್ಟೇ. ಅಲ್ಲ ಅಣ್ಣ, ಹಿಂಗೆ ಕುತ್ಕೆ ಮೇಲೆ ಕೂತ್ಕೊಂಡ್ರೆ ಹೆಂಗಣ್ಣ? ನೋಡೋಣ ಇರೋಣ, ಏನೋ ಒಂದು ಮಾಡೋಣ. ಯಾಕಣ್ಣ ಹಿಂಗಾಡ್ಚ? ಅಣ್ಣ, ಎಷ್ಟು ದಿವಸ ಆಗೈತೆ ಹೇಳಿ ನಿನಗೆ ಹೇಳಿ? ಓಹೋ, ಎಷ್ಟು ದಿವಸ ಎಷ್ಟು ಸಲ ಅಂತ ಫೋನ್ ಮಾಡ್ಬೇಕು ನೀನು? ಎಷ್ಟು ಸಲ ಅಂತ ಫೋನ್ ಮಾಡ್ಬೇಕು ನಾನು? ಎಷ್ಟು ದಿವಸ ಅಂತ ನಾನು ಟೈಮ್ ಕೊಡ್ಬೇಕು ಹೇಳಿ ನಿನಗೆ ಹೇಳಿ ಇಲ್ಲಿಗೆ 15 ದಿವಸ ಆಗೈತೆ. ನನ್ನ ಕೈಲಿ ಆಗಲ್ಲ, ನಾನಿನ್ನು ನೋಡಲ್ಲ ಅಷ್ಟೇ. ಇನ್ನು ತಂದು ಕೊಡ್ತೀನಿ, ಅದೇನ ಮಾಡ್ಕ. ಹಂಗಲ್ಲ ಅಣ್ಣ, ಇವತ್ತು 90 ತಡಿಯೋಣ, ಏನೋ ಒಂದು ಮಾಡೋಣ. ಇವತ್ತು ಸುಮ್ಕೆ ಅಣ್ಣ, ಬೆಳ್ಕರಿಲಿ. ಅಣ್ಣ, ಎದ್ದಾಗ ನೀನು ಇರಲ್ವೋ? ಯಾರು ಕಂಡವ್ರು ಹೇಳು? ಎಲ್ಲ ನಾವು ಹೋದ್ರೂ ಹೋಗ್ಚಪ್ಪ ನೀನು. ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲಣ್ಣ. ನನಗೆ ಏನೋ ಈಗಲೇ ಡಿಸೈಡ್ ಮಾಡು ಅಷ್ಟೇ. ಎಲ್ಲರಕ್ಕೊಂದು ತೀರ್ಮಾನ ಈಗಲೇ ಆಗಬೇಕು. ಇರೋಣ ಒಂದು ನಿಮಿಷ, ನಮ್ಮವ್ರಿಗೊಬ್ರಿಗೆ ಯಾರೋ ಫೋನ್ ಮಾಡಬೇಕು. ಇರು, ಫೋನ್ ಮಾಡ್ತೀವಿ ಒಂದು ನಿಮಿಷ. ನೀನು ಯಾಕಪ್ಪಳ ಹಿಂಗಾಡ್ಚ? ನಾವೆಲ್ಲ ಎತ್ತನ ಓಡೋಗ್ತೀವಿ ಅಮ್ಮಂಗೆ ಆಡ್ತಿಲ್ಲಣ್ಣ, ನೀನು ಇದ್ದಿದ್ದು ಅರಲ್ಲ. ಅಣ್ಣ, ಬಿಡೋಕ್ಸು ಯಾಕಣ್ಣ ಇಂತಾಗೆ? ಯಾಕೆ ಹೇಳ? ನಮ್ಗೆ ಯಾಕೆ ನಿಮ್ಮ ಸವಾಸ ಹೇಳ್ತೀನಿ? ಫಸ್ಟ್ ನಂದು ಅದೇನು ಬಗೆಹರಿಸು, ಆಮೇಲೆ ಏನೋ ಮಾಡ್ಕೊ ಹೋಗು. ಎತ್ತನ ಓಡೋಗು, ಇದ್ದನ ಇದ್ದು ಓಡೋಗನ ಓಡೋಗು. ಹಲೋ ಅಣ್ಣ, ಭೀಮಣ್ಣಯ್ಯ. ಅಣ್ಣ, ಅದೇ ಏನು ಮಾಡ್ದಣ್ಣ ಅದನ್ನು? ನೋಡೋಣ ಅಣ್ಣ, ಹಂಗಲ್ಲ ಕಣು. ಈಗ ಮಂತಾಗೆ ಹುಡುಕ ಬಂದೇನಪ್ಪ. ಅಣ್ಣ, ನಾಳೆಗೆ ಒಂದು ದಿವಸ ಟೈಮ್ ಕೊಡೋ ಅಂದ್ರೆ ಕೇಳ್ತಿಲ್ಲ ಕಣ. ಆಗಲೇ ಆಗ್ಬೇಕು, ಅದೇನು ಮಾಡೋ ಅಂತವ್ರೆ. ಅಣ್ಣ, ನಾನು ನಿನ್ನ ನಂಬ್ಕೊಂಡಿದ್ದೀನಿ ಭೀಮಣ್ಯ. ಇದೊಂದು ಸಲ ಉಳಿಸ್ಕೊಳ್ಳೋಣ ಅಣ್ಣ ಭೀಮಣ್ಯ. ಏನಾದರೂ ಮಾಡಿ ಕೊಡ್ತೀನಿ ಕಣ. ಅಣ್ಣ. ಹಾಂ, ನೋಡೋಣ ಅಣ್ಣ. ಇವನು ಯಾವನಲ್ಲ ಇವನು? ನೋಡು ಏನು ನೋಡೋಣ? ಬದನೇಕಾಯಿ ತೊಟ್ಟು ಅಲ್ಲಿ ಅಡ್ಜಸ್ಟ್ ಆಗಬಾರ್ದು. ದುಡ್ಡುಗೆ ಡಿಲ್ವಲೆ ಸ್ವಾಮಿ. ನೀನು ಒಳ್ಳೆ ಸವಸ್ತದನು. ಏನು 5,000 10,000 ಲಕ್ಷ ಅಂದರೆ? ಹಾಂ, ನನ್ನ ತಲೆ ತಿನ್ಬೇಡ ನೀನು. ಇವನು ಮಾಡೋ ಇದಕ್ಕೆ ನಮ್ಮನ್ನೆಲ್ಲ ಇದು ಮಾಡ್ತಾನೆ. ತಿಕ್ಕ ಮುಸ್ಕಣಿಕ ಫೋನಲ್ಲೂ ಇಲ್ಲ ಇವಾಗಂತ ಇಕ್ಕು ಫೋನು. ಹಂಗಲ್ಲ ಭೀಮಣ್ಯ, ಏನು ಮಾಡೋಣ ಭೀಮಣ್ಯ? ಕುತ್ಕೆ ಮಲ್ಕೋಣ ಕಾಣ. ಈ ಯಾರು ಒಂಚೂರು ಅರ್ಥ ಮಾಡ್ಕೊಳ್ಳೋಣ. ನೋಡೋಣ, ಆದಷ್ಟು ಬೇಗ ಕೊಡ್ತೀನಿ ಕಾಣ. ಒಂಚೂರು ಈಟ ಓಟ ಅಡ್ಜಸ್ಟ್ ಮಾಡೋಣ ಅಣ್ಣ. ನೋಡೋಣ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಅಣ್ಣ. ಅಲ್ವಲ್ಲ, ಇದು ಅಡ್ಜಸ್ಟ್ ಮಾಡೋದು ಎಲ್ಲ ಅಡ್ಜಸ್ಟ್ ಮಾಡಬೇಕು. ಇವನು ಯಾವನಲ್ಲ ಒಳ್ಳೆ ನಿಂದೊಳೆ ತಿಕ್ಕೋ ಸವಾಸ ಆತಲ್ಲೋ. ಇವನ ಅಜ್ಜಿ ಇವನ್ ಕೆಲಸ ಮಾಡ್ಲಾ, ಇನ್ನು ಕರ್ಕೊಂಡು ಬಾಯ್ಲಿ ನಮ್ಮ ಊರ್ತಾಗ ಅಲ್ಲಿ ಹಳ್ಳಿ ಕಟ್ಟತ್ತಾಗ ಬಾಯ್ಲಿ ಮಾತಾಡೋಣ. ನಾನು ಅಲ್ಲಿಗೆ ಬರ್ತೀನಿ ಬಾ. ಹ್ಞೂ ಸರಿ ಅಣ್ಣ ಆಯಿತು. ಬರ್ತೀನಿ.
ಅಣ್ಣ ಬಾರಣ ಹೋಗ್ಬರೋಣ ಅಲ್ಲಿ ಭೀಮಣ್ಣೆ ಅಂತ ಹೋಗ್ಬರಂಬ ಅವನಿಗೆ ಸ್ವಲ್ಪ ದುಡ್ಡು ಹೇಳಿದ್ದೆ ಈಟ ಊಟ ಕೊಡ್ತೀರಿ ಅಂತ ಹೇಳಿತ್ತು ಬಾ ಹೋಗ್ಬರೋಣ. ಭೀಮಣೆ ಯಾವ ಭೀಮಣೆ ಎಲ್ಲಿಗೆ ಹೋಗಿ ಬರೋಂಗೆ ನೀನು ನಾನೇನೆ ಅದಕ್ಕೆ ಹೋಗಿ ಬರೋಗು. ಅಲ್ಲಣ್ಣ ಅವನ್ನೇ ಕರ್ಕಬಾ ಸ್ವಲ್ಪ ಮಾತಾಡೋಣ ಅಂತ ಹೇಳಿತ್ತು ಅದಕ್ಕೆ ಒಂದು ಸ್ವಲ್ಪ ಅಲ್ಲೇ ಮಾತಾಡಿ ಅದು ಈಟ ಊಟ ಅದೇನು ಬಗೆಹರ್ಕೊಂಬ ಬಾರಣ ಬಾ ಅಲ್ಲೇ ಒಂಚೂರು ಮಾತಾಡೋಣ. ಯಾವ ಭೀಮಣೆ ಹೇಳು ಅದೇ ಹೊಸ ಕೊಡೋ ದಿವಸ ಯಾವುದೋ ಒಂದು ಸ್ವಲ್ಪ ದಪ್ಪಗಿತ್ತಲ್ಲ ಆವಣ್ಣೇನೆ ಹ್ಞೂ ಆವಣ್ಣೇನೆ. ಮತ್ತೀಗ ಆವಣ್ಣಗೂ ಗೊತ್ತಿಲ್ವೇನಣ್ಣ ಹೊಸ ಕೆಟ್ಟೇವೆ ಅಂತ ನೀವೆಲ್ಲ ಸೇರ್ಕೊಂಡೈತಾನೆ ನೀವೆಲ್ಲ ಮಾತಾಡ್ಕೊಂಡೈತಾನೆ ನನಗೆ ಹೊಸ್ಗಳು ಮಾರಿದ್ದು ನೀವೆಲ್ಲರೂ ಸೇರ್ಕೊಂಡು ಇಲ್ಲಣ್ಣ ಹಂಗೇನಿಲ್ಲ ಪಾಪ ಅಣ್ಣಗೇನು ಗೊತ್ತಿರಲಿಲ್ಲ ಅವಣ್ಣ ಅದೇ ಊರಲ್ಲೇ ಅಲ್ಲಿ ಸುಮ್ಮನೆ ಅಲ್ಲಿ ಬಂದಿತ್ತು ಅಷ್ಟೇ ಅವಣ್ಣಗೇನು ಗೊತ್ತಿಲ್ಲ ಹಿಂಗೆ ಹೊಸ್ಗಳು ಪ್ರಾಬ್ಲಮ್ಮು ಹಂಗೆ ಹಿಂಗೆ ಅಂತ ಅದೇ ಕರ್ಕಬಾ ಮಾತಾಡೋಣ ಅಂತ ಹೇಳಿ ತಾವಣ್ಣನು ನಂಗೆ ಗೊತ್ತಿರೋವಣ್ಣ ಎಲ್ಲ ಅದಕ್ಕೆ ಸರಿ ನಡಿ ನಡಿ ಇವತ್ತು ಎರಡರಕ್ಕೊಂದು ತೀರ್ಮಾನ ಆಗಬೇಕು ಅದೇನಾಗ್ತದೆ ಆಗಲಿ ನಡಿ ಬಾ ಹೋಗೋಣ ಬಾ ನಡಿ. ಭೀಮಣ್ಣ ಎಲ್ಗೋ ಹೊಲ್ಟಿದ್ಯ ಎಲ್ಗೋ ಹೋಗ್ತಾ ಇದ್ಯಾ ಎಲ್ಗೋ ಇಲ್ಲೇ ಹಳ್ಳಿ ಕಟ್ಟತ್ತಾಗೆ ಸುರಣ್ಣ ನನಗೊಳ್ಳೆ ತಲೆನೋವಾಗ್ಬಿಟ್ಟದತ್ತ ಅವನ ಅಜ್ಜಿ. ಯಾಕ ಭೀಮಣ್ಣ ಏನಾಯ್ತು? ಅವನೇ ಅಲ್ಕೆಟ್ ನನ್ನ ಮಗ ದಳ್ಳಳ್ಳೆ ಇದನ್ನಲ್ಲ ಅವನಿಗೆ ಈಗ ಮೋಸ ಮಾಡಿ ದನ ಅಂಥವಿಂತ ಕಟ್ತಾ ಅವನೇನೋ ಇವಾಗ ದನ ಬೇಡ ವಾಪಸ್ ತಗೊಂಡು ನನಗೆ ದುಡ್ಡು ಕೊಡೋ ಅಂತ ಅವನಿಗೆ 15 ದಿವಸದಿಂದ ಅವನ ತಲೆ ತಿನ್ನೋ ಡೈಲಿ ಅವ್ನ ಮಂತಕ್ಕೆ ಹೋಗ್ತಾವನಂತೆ. ಅದಕ್ಕೆ ನೀನೇನು ಮಾಡ್ಬೇಕಂತ ಅದಕ್ಕೆ ಹೋಗಿ ಅದಕ್ಕೆ ನೆನ್ನೆ ಬಂದಿದ್ದ ಹುಡಿಕೊಂಡು ಬಂದು ಕಾಲು ಹಿಡ್ಕೊಂಡ ಅಣ್ಣ 1,00,000 ರೂಪಾಯಿ ಎಲ್ಲ ಅಡ್ಜಸ್ಟ್ ಮಾಡಿಕೊಡೋಣ ಒಂದು ತಿಂಗಳು ಒಳಗೆ ಕೊಟ್ಬಿಡ್ತೀನಿ ಅವನಿಗೆ ದನ ವಾಪಸ್ ತಂದುಬಿಡ್ತಾನಂತೆ ಅವನಿಗೆ ದುಡ್ಡು ಕೊಡಬೇಕು ನಾನೇನೋ ಒಂದು ಗತಿ ಮಾಡಿಬಿಡ್ತಾಣ ಇಲ್ಲಾಂದರೆ ಕೊಡೋಣ ಅಂತ ಬಂದು ಕಾಲು ಹಿಡ್ಕೊಂಡ ಸುರಣ್ಣ ಎಲ್ಲಿ ಥರ ಹೇಳಿ ನಾನು ಲಕ್ಷಣ ಇವಾಗ ತಿಕ್ಕುಲ್ ನನ್ನ ಮಗ ಒಂದು ಸವಾಸಾತು. ಭೀಮಣ್ಣ ನೀನು ಯಾಕೆ ತಲೆ ಕೆಡಿಸ್ಕೊಂಬ ಭೀಮಣ್ಣ ಅವ್ನು ನಡೆ ಬರ ಅವ್ನು ಏನನ್ನ ಮಾಡ್ಕೊಂಡು ಸಾಯ್ಲಿ ಸುಮ್ಮನೆ ನೀನು ಎಲ್ಲ ಹೋಗ್ಬೇಡ ನೀನು ಅವನು ಅದೇ ತಿಕ್ಕುಲ್ ನನ್ನ ಮಗ ನೀನು ಯಾತಕ್ಕೆ ಹೋಗ್ತಾನೆ ನೀನು ಯಾಕೆ ತಲೆ ಕೆಡಿಸ್ಕೊಂಬ ಸುಮ್ಮನೆ ಇದ್ಬಿಡು ನೀನು. ಸುರ್ಣ ನನ್ನ ಪಾಡಿಗೆ ನಾನೇ ಇದ್ದೆ ಮಂತಕ್ಕೆ ಹುಡುಕ ಬಂದೇನೋ ಒಂದು 2 ದಿವಸ ಬಂದು ಕಾಲು ಹಿಡ್ಕೊಂಬತಾವನೆ ಏನು ಮಾಡೋಣ ಅಂತ ಹೋಗು ಅದಕ್ಕೆ ಇವತ್ತು ಬಂದೆ ನನ್ನ ಮಂತಕ್ಕೆ ಬಂದು ಹೊಸ್ಗಳು ವಾಪಸ್ ಬಿಡ್ತೀನಿ ಅಂತಾವನೆ ಅವನೊಳ್ಳೆ ಈಗಲಾಗಲ್ಲ ಸಾಯಂಗೆ ಆಡ್ತಾ ಇದ್ದಾನಂತ ಅದಕ್ಕೆ ಇಲ್ಲಿ ಹಳ್ಳಿ ಕಟ್ಟತಕ್ಕೆ ಬಾರಪ್ಪ ಅವನು ಕರ್ಕಬಾ ಅದೇನು ಮಾತಾಡೋಣ ಅಂತ ಕಂದೆ ಅದಕ್ಕೆ ಬರ್ತಾ ಇದ್ದಾನೆ. ಬಿಡ್ಲ ಭೀಮಣ್ಣ ಅವನೇನು ಕಮ್ಮಿನೇ ಯಾಕೆ ಹಿಂಗೆ ಮೋಸ ಮಾಡ್ಬೇಕು ಹೇಳಂಗೆ ಜನಗಳಿಗೆಲ್ಲರಿಗೂ ನ್ಯಾಯವಾದ ವಸ್ತುಗಳು ಕೊಡಿಸ್ಬೇಕು ಅವ್ರದ್ದು ದುಡ್ಡೇ ತಾನೆ ಯಾರದೇ ಆಗಲಿ ನನ್ನ ಮಗ ಸುಮ್ಮನೆ 2 ಬಿಡಲಿ ನನ್ನ ಮಗನಿಗೆ ಬುದ್ಧಿ ಕಲಿಸ್ಬೇಕು ಅವ್ನಿಗೆ ಇವಾಗ ಸುಮ್ಮನೆ ನೀನು ಹೋಗ್ಬೇಡ. ಹಂಗಲ್ಲ ಸುರಣ್ಣ ಅಲ್ಲೇ ಹಳ್ಳಿ ಕಟ್ಟದಾಗ ಬಂದ್ಬಿಟ್ರಿ ಅಂತ ಹೇಳ್ಬಿಟ್ಟಿದ್ದೀನಿ ಅಲ್ಲೇ ಇಷ್ಟೊಳಗೆ ಬಂದಿರ್ಬೇಕೇನೋ ಬಾತ ಹಂಗೆ ಹೋಗಿ ಅದೇನು ಮಾತಾಡ್ಕೊಂಡು ಹೋಗುತ್ತೋ ಒಂದು ಮೆಟ್ನ ಹೋಯ್ತು ಬರೋಣ ಬಾ ಹಂಗೆ ಬಂದು ನೀನು ಹೆಂಗೋ ಸಿಕ್ತೆ ಬಾ ಹೋಗಿ ಬರೋಣ ಬಾ 1 ನಿಮಿಷ. ನೀನಿನ್ನ ಹೋಗಿ ಅವನಿಗೆ ಸಪೋರ್ಟಿಂಗ್ ಮಾತಾಡೋಕೆ ಹೋಗಪ್ಪ ನೀನತ್ತ ಹೋಗೋದು ಬಿಸಾಕೊಡ್ಬೇಕಂತಾರನ್ನೆಲ್ಲ. ಸಪೋರ್ಟಿಂಗ್ ಏನಿಲ್ಲ ಸುರಣ್ಣ ಬಾ ಸುಮ್ಮನೆ ಹೋಗಿ ಮಾತಾಡಿ ಏನೋ ಒಂದು ಸ್ವಲ್ಪ ಬಗೆಹರಿಸಿ ಹೆಂಗೆ ತೀರ್ಮಾನ ಆಕತ್ತೆ ಹಂಗೆ ನೋಡಿ ನಾನು ಸ್ವಲ್ಪ ಲೆಕ್ಕಾಚಾರ ಮಾಡಿ ಅವನಿಗೆ ಸಮಾಧಾನ ಹೇಳಿ ಬರೋಣ ಬಾ. ಇನ್ನೊಂದ್ಸಲ ನನ್ನ ಮಗ ಯಾರಿಗೂ ಈ ಥರ ಮಾಡಬಾರ್ದು ಹಂಗೆ ಬುದ್ಧಿ ಕಲ್ಸೋಣ ಬಾ. ಸರಿ ಆಯ್ತು ಬಾ ಇಂಥ ನನ್ನ ಮಕ್ಕಳಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಇನ್ನೊಂದ್ಸಲ ಯಾರಿಗೂ ಈ ಥರ ಮಾಡಬಾರ್ದು ಸರಿಯಾಗಿ ತುಳಿದಾಕಿಸ್ಬಿಡ್ಬೇಕು ಅವನ ತಿರ್ಗಾ ಇನ್ನೊಂದ್ಸಲ ದಳ್ಳಾಳಿ ಕೆಲಸನೇ ಮಾಡಬಾರ್ದು ಬಾ ಹೋಗೋಣ ಬಾತ್. ಎಲ್ಲಣ್ಣ ಯಾರೋ ಬರ್ತಾರೆ ಅಂದೆ ಇಷ್ಟೊತ್ತಾದರೂ ಬಂದಿಲ್ಲ ಫೋನ್ ಮಾಡು ನಾನು ಹೋಗ್ಬೇಕು ಅರ್ಜೆಂಟು ನನಗೇನು ಕೆಲ್ಸಗಳು ಇರಲ್ವೇ? ಹ್ಞೂ ಇರೋಣ ಬರ್ತಾರಿರು ಒಂದು 5 ನಿಮಿಷ ಬರ್ತಾರೆ ಇರೋಣ. ಇವರೇನ ಅವರು? ಭೀಮಣೆ ಸೂರ್ಯನ ಕರ್ಕೊಂಡು ಬಂದಿದ್ದ ಯಾಕಪ್ಪ ಬರಬೇಡ್ದೆ ನಾನು ಹೇಳು ಬರಬೇಡ ಅಂದರೆ ಹೋಗ್ತೀನಿ ನಾನು. ಅಣ್ಣ ಹಂಗೇನಿಲ್ಲ ಕಣ ಸುಮ್ಮನೆ ಹಂಗಂದೆ ಅಷ್ಟೇ. ಹೇಳಪ್ಪ ಇವಾಗ ಏನು ಸಮಾಚಾರ ನಿಂದು ಏನು ಕತೆ ನಿಂದು? ಅಣ್ಣ ಕತೆಗಿತ್ತು ಏನೂ ಇಲ್ಲ ಅಣ್ಣ ನಿಮಗೆ ಗೊತ್ತಿಲ್ಲದ್ದು ಏನಿಲ್ಲ ಅಣ್ಣ ನೋಡು ಅಂಥವಿಂಥ ದನಗಳು ಕೊಡಿಸಿ ನನಗೀಗ ಮೋಸ ಮಾಡ್ಯವನೆ ಏನು ಮಾಡೋಣ ಹೇಳು ಅಂತ ದನಗಳು ಕಟ್ಕೊಂಡು ನಾನು ಅಷ್ಟೊಂದು ಬಂಡವಾಳ ಹಾಕೊಂಡು ನಾನು ಏನು ಮಾಡೋಣ ಹೇಳು ಗೊತ್ತಿದ್ದು ಮಾಡೋದನ್ನೆಲ್ಲ ಇವನೇ ಬೇಕಣ್ಣ ನಮ್ಮನ್ನು ಕೆಡ್ಸೋಕ್ಕೆ ಹೇಳೋಣ ನೀವೇ ಹೇಳೋಣ. ನೋಡಪ್ಪ ನಮಗೂ ವಿಚಾರ ಗೊತ್ತಾಯ್ತು ಈಗ ಆಗಿದ್ದಾಗೈತೆ ಸುಮ್ಮನೆ ಮಾತಾಡಿ ಪ್ರಯೋಜನ ಇಲ್ಲ ಆಲ್ರೆಡಿ ಆಗೈತೆ ವ್ಯಾಪಾರ ಆಗೈತೆ ದನಗಳು ತಣಜ ಇನ್ನು ಆಗೈತೆ ಇವಾಗ ಏನು ಮಾಡಬೇಕು ಅಂದ್ಕೊಂಡಿದ್ಯ ಅದನ್ನು ಹೇಳು ನಿನಗೆ ಏನು ಪರಿಹಾರ ಮಾಡಬೇಕು ಈ ನೆಕ್ಸ್ಟು ಏನು ಮುಂದಕ್ಕೆ ಮಾತಾಡಬೇಕು ಏನು ಮಾಡಬೇಕು ಅಂಬತ್ತು ಹೇಳು ಅದನ್ನು ಮಾಡೋಣ. ಅಣ್ಣ ಮಾಡೋದೇನಿಲ್ಲ ಕಣ ಹೊಸ್ಗಳು ಹೊಡ್ಕೊಬತ್ತೀನಿ ನನ್ನ ದುಡ್ಡು ನನಗೆ ಕೊಡಿಸೋಣ ಸಾಕು ಇವನ ದನ ಇವನಿಗೆ ವಾಪಸ್ ಕೊಡ್ತೀನಿ ಅದು ಏನಾರ ಮಾಡ್ಕೊಂಡು ಸಾಯ್ಲಿ ನನಗೂ ಇದಕ್ಕೂ ನನಗೆ ಈ ಟೆನ್ಷನ್ನೇ ಬೇಡ ಅಂತ.
ಅಣ್ಣ ಏನಣ್ಣ ಎಲ್ಲರೂ ಹೆಂಗಿದ್ದೀರ? ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವೀಡಿಯೋ ಎಲ್ಲರೂ ನೋಡ್ತಿದ್ದೀರ, ಆದರೆ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಣ. ಹಂಗೆ ಗಂಟೆ ಒತ್ತಿರಿ.